ಸಿದ್ದರಾಮಯ್ಯನವರು ಮಹತ್ವದ ದಾಖಲೆಯ 16ನೇ ಬಜೆಟನ್ನು ಮಂಡಿಸಿದರು. 16ನೇ ಬಜೆಟ್ ರೆಕಾರ್ಡ್. ಅದು ಕೂಡ ಅವರಿಗೆ ಕಾಲು ನೋವಾಗಿತ್ತು, ವೀಲ್ ಚೇರಲ್ಲಿ ಬಂದರು, ನಿರಂತರ 3 ಗಂಟೆಗಳ ಕಾಲ ಮಾತನಾಡಿದರು. ಮೊಟ್ಟ ಮೊದಲ ಬಾರಿಗೆ ಅವರು ಬಜೆಟ್ ಮಂಡಿಸಿದಾಗ ಅವರು ಒಂದು ಟೀಕೆಯನ್ನು ಎದುರಿಸಬೇಕಾಯ್ತಂತೆ. ಕುರಿ ಲೆಕ್ಕ ಹಾಕೋಕ್ಕೆ ಬರೋದಿಲ್ಲ ಇವನಿಗೆ, ಇವನು ಯಾವ ಬಜೆಟ್ ಮಂಡಿಸ್ತಾನೆ ಅಂತ ಒಂದು ಪತ್ರಿಕೆಯಲ್ಲಿ ಬಂತು. ನಾನು ಅದನ್ನು ಭಾಳ ಪಾಸಿಟಿವ್ ಆಗಿ ತಗೊಂಡೆ. ಅಲ್ಲಿ ತನಕ ನನಗೆ ಈ ಆರ್ಥಿಕತೆಯ ಬಗ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ ನಿಜ, ಆದರೆ ಒಂದು ಬರಹ ಇದೆಯಲ್ಲ ನನ್ನನ್ನು ಪ್ರೊವೋಕ್ ಮಾಡ್ತು. ಆಗ ಅವರಿಗೆ ಒಂದು 45-46 ವರ್ಷ. ಅಲ್ಲಿಂದ ಅವರು ಅದನ್ನು ಕಲಿಯೋದಕ್ಕೆ ಶುರು ಮಾಡಿದ್ರಂತೆ. ಅವರೇ ಹೇಳಿದಂಥ ಮಾತು. ನಾನು ಯಾಕೆ ಹೇಳಿದೆ ಅಂತಂದರೆ, ಈ ಮಾತನ್ನು ನೋಡಿ, ಸಾಧಾರಣವಾಗಿ 45-46 ವರ್ಷ ವಯಸ್ಸಾದಾಗ ಅಲ್ಲಿಗೆ ಮುಗೀತು, ಇನ್ನೇನಿದೆ ಅಂದ್ಕೋತಾರೆ ಅಂತ. ಕೆಲವರೆಲ್ಲ ಅಲ್ಲಿಂದ ಶುರು ಮಾಡ್ತಾರೆ ಅಂತ. ನರೇಂದ್ರ ಮೋದಿ ಅವರು ನೋಡಿ, 50ನೇ ವರ್ಷದ ತನಕ ಅವರು ಎಲ್ಲೂ ಇರಲಿಲ್ಲ. 51ನೇ ವರ್ಷಕ್ಕೆ ಮುಖ್ಯಮಂತ್ರಿ ಆಗ್ತಾರೆ, ನಿರಂತರ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ. ಇರಲಿ, ಇವತ್ತು ಬಜೆಟ್ ಮಂಡಿಸಿದರು. ಸ್ವೀಟ್ 16 ಯಾವ್ಯಾವ ಸಮುದಾಯಕ್ಕೆ ಏನು ಕೊಟ್ಟರು ಅನ್ನೋದಕ್ಕಿಂತ ಮುಸ್ಲಿಮರಿಗೆ ಏನು ಕೊಟ್ಟರು ಅನ್ನೋ ವಿಷಯ ದೊಡ್ಡ ಮಟ್ಟದಲ್ಲಿ ಇದೀಗ ಸದ್ದು ಮಾಡ್ತಾ ಇದೆ. BJP ಅಂತೂ ಬೇರೆ ಬೇರೆ ರೀತಿಯಲ್ಲಿ ಟೀಕೆ ಕೂಡ ಮಾಡಿದೆ. ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್ ಇದರ ಬಗ್ಗೆ. ಎರಡ್ 2025-26ನೇ ಸಾಲಿನ ಆಯವ್ಯಯವನ್ನು ಮಂಡಿಸಲು ನಾನು ಹರ್ಷಿಸುತ್ತೇನೆ. ಸ್ವೀಟ್ 16 ಬಜೆಟ್ ಮಂಡಿಸಿದ ಸಿಎಂ ಸಿದ್ದು. ತಾಲಿಬಾನ್ ಬಜೆಟ್ ಅಂತ ವಿಪಕ್ಷಗಳ ಗುದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು 16ನೇ ಬಜೆಟ್ ಮಂಡಿಸಿದ್ರು. ನಿರೀಕ್ಷೆಯಂತೆ ಆಡಳಿತಾರೂಢ ಕಾಂಗ್ರೆಸ್ಸಿಗರಿಗೆ ಇಷ್ಟ ಆದ್ರೆ ವಿರೋಧ ಪಕ್ಷಗಳಿಗೆ ರುಚಿಸಲಿಲ್ಲ. ಸ್ವೀಟ್ 16 ಬಜೆಟ್ನಲ್ಲಿ ಸಿದ್ದು ಸಾಲು ಸಾಲು ಕೊಡುಗೆ ಕೊಟ್ಟರು. ಆದ್ರೆ ಮುಸ್ಲಿಂ ಓಲೈಕೆ ತುಸು ಹೆಚ್ಚಾದಂತಿತ್ತು ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಈ ಸಾರಿ ಬಜೆಟ್ ಗಾತ್ರ 4,09,549 ಕೋಟಿ. ಅಂದ್ರೆ ಕಳೆದ ಬಾರಿ ಬಜೆಟ್ ಗಾತ್ರಕ್ಕೂ ಈ ಬಜೆಟ್ ಗಾತ್ರಕ್ಕೂ ಸುಮಾರು 38,166 ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ. ಮುಸ್ಲಿಂ ಗುತ್ತಿಗೆದಾರರಿಗೆ ಲಾಟರಿ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಂಜಾನ್ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ಮುಂದೆ ರಾಜ್ಯದ ಮುಸ್ಲಿಂ ಗುತ್ತಿಗೆದಾರರಿಗೆ ಹಬ್ಬವೋ ಹಬ್ಬ. ಯಾಕೆಂದ್ರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗಿದೆ. 2 ಕೋಟಿವರೆಗಿನ ಗುತ್ತಿಗೆಯಲ್ಲಿ 4% ಮೀಸಲಾತಿ ಇರುತ್ತೆ. 1 ಕೋಟಿವರೆಗಿನ ಖರೀದಿಯಲ್ಲೂ ಮುಸ್ಲಿಂ ಮೀಸಲಾತಿ ಇದೆ. ಕೈಗಾರಿಕಾ ಪ್ರದೇಶದ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ 1, 2A ಜೊತೆ ಮುಸ್ಲಿಮರಿಗಿರೋ 2Bಗೆ 20% ಮೀಸಲಾತಿಯನ್ನ ಘೋಷಣೆ ಮಾಡಿದ್ದಾರೆ. ಯಾವುದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತೀಯ ಆಧಾರಿತ ಮೀಸಲಾತಿಯನ್ನ ನಿರಾಕರಿಸಿದ್ರು, ತನ್ನ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಇವರು ಮತೀಯ ಆಧಾರಿತವಾಗಿ ಮೀಸಲಾತಿಯನ್ನು ಗುತ್ತಿಗೆದಾರರವರೆಗೂ ವಿಸ್ತರಣೆ ಮಾಡಿದ್ದಾರೆ. 2 ಕೋಟಿಯವರೆಗೆ ಮತೀಯ ಆಧಾರಿತ ಮೀಸಲಾತಿಯ ವಿಸ್ತರಣೆ ಆಗಿದೆ. ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ಸದನದ ಒಳಗೂ ವಿರೋಧಿಸಿ ಹೋರಾಟ ಮಾಡ್ತೇವೆ, ಸದನದ ಹೊರಗೂ ಕೂಡ ಹೋರಾಟ ಮಾಡ್ತೇವೆ. ಪಾಕಿಸ್ತಾನಿ ಬಜೆಟ್ ಎಂದ ಬಸನಗೌಡ ಯತ್ನಾಳ್. ಮುಸ್ಲಿಮರಿಗೆ ಅನ್ಯಾಯ ಎಂದ ಸಚಿವ ಜಮೀರ್. ಆದರೆ ದುರ್ದೈವ ಏನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನು ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾರೆ? ಅದು 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿ ಬರೋದು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು. ಇದೊಂಥರ ತಾಲಿಬಾನ್ ಬಡ್ಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್ ಬಡ್ಜೆಟ್ಟು. ಯಾಕೆ ಅಂದರೆ ಮೈನಾರಿಟಿ ಅಥವಾ ಮುಸ್ಲಿಮರನ್ನು ಓಲೈಸುವಂಥ ಬಡ್ಜೆಟ್ ಮಾಡಿ ಇವತ್ತು ಇನ್ನಷ್ಟು, ಈಗ ಮೊನ್ನೆ ಹೇಳಿದ್ರು, ಹೋಗಿ ನೀವು ಇದರಲ್ಲಿ ಗಂಗೆಯಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಕಳೆದೋಗಲ್ಲ ಅಂತ. ಈಗ ಮುಸ್ಲ್ಮಾನ್ ಬಂಧುಗಳು ಎಲ್ಲಿಗೆ ಹಜ್ಜಿಗೆ ಹೋಗಲ್ವಾ? ಅಲ್ಲೇನಕ್ಕೆ ಹೋಗ್ತಾರೆ? ಹಾಗಾದ್ರೆ ಅಲ್ಲಿ ಹೋದ್ರೆ ಪಾಪ ಕಳೆದೋಗುತ್ತಾ? ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ಅಲ್ಪ ಸಿಹಿ, ಇನ್ನೊಂದಿಷ್ಟು ಕಹಿ ಇರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯನವರು ಮಹತ್ವದ ದಾಖಲೆಯ 16ನೇ ಬಜೆಟನ್ನು ಮಂಡಿಸಿದರು. 16ನೇ ಬಜೆಟ್ ರೆಕಾರ್ಡ್. ಅದು ಕೂಡ ಅವರಿಗೆ ಕಾಲು ನೋವಾಗಿತ್ತು, ವೀಲ್ ಚೇರಲ್ಲಿ ಬಂದರು, ನಿರಂತರ 3 ಗಂಟೆಗಳ ಕಾಲ ಮಾತನಾಡಿದರು.
ಮೊಟ್ಟ ಮೊದಲ ಬಾರಿಗೆ ಅವರು ಬಜೆಟ್ ಮಂಡಿಸಿದಾಗ ಅವರು ಒಂದು ಟೀಕೆಯನ್ನು ಎದುರಿಸಬೇಕಾಯ್ತಂತೆ. ಕುರಿ ಲೆಕ್ಕ ಹಾಕೋಕ್ಕೆ ಬರೋದಿಲ್ಲ ಇವನಿಗೆ, ಇವನು ಯಾವ ಬಜೆಟ್ ಮಂಡಿಸ್ತಾನೆ ಅಂತ ಒಂದು ಪತ್ರಿಕೆಯಲ್ಲಿ ಬಂತು. ನಾನು ಅದನ್ನು ಭಾಳ ಪಾಸಿಟಿವ್ ಆಗಿ ತಗೊಂಡೆ. ಅಲ್ಲಿ ತನಕ ನನಗೆ ಈ ಆರ್ಥಿಕತೆಯ ಬಗ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ ನಿಜ, ಆದರೆ ಆ ಒಂದು ಬರಹ ಇದೆಯಲ್ಲ ನನ್ನನ್ನು ಪ್ರೊವೋಕ್ ಮಾಡ್ತು. ಆಗ ಅವರಿಗೆ ಒಂದು 45-46 ವರ್ಷ. ಅಲ್ಲಿಂದ ಅವರು ಅದನ್ನು ಕಲಿಯೋದಕ್ಕೆ ಶುರು ಮಾಡಿದ್ರಂತೆ. ಅವರೇ ಹೇಳಿದಂಥ ಮಾತು. ನಾನು ಯಾಕೆ ಹೇಳಿದೆ ಅಂತಂದರೆ, ಈ ಮಾತನ್ನು ನೋಡಿ, ಸಾಧಾರಣವಾಗಿ 45-46 ವರ್ಷ ವಯಸ್ಸಾದಾಗ ಅಲ್ಲಿಗೆ ಮುಗೀತು, ಇನ್ನೇನಿದೆ ಅಂದ್ಕೋತಾರೆ ಅಂತ. ಕೆಲವರೆಲ್ಲ ಅಲ್ಲಿಂದ ಶುರು ಮಾಡ್ತಾರೆ ಅಂತ. ನರೇಂದ್ರ ಮೋದಿ ಅವರು ನೋಡಿ, 50ನೇ ವರ್ಷದ ತನಕ ಅವರು ಎಲ್ಲೂ ಇರಲಿಲ್ಲ. 51ನೇ ವರ್ಷಕ್ಕೆ ಮುಖ್ಯಮಂತ್ರಿ ಆಗ್ತಾರೆ, ನಿರಂತರ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ. ಇರಲಿ, ಇವತ್ತು ಬಜೆಟ್ ಮಂಡಿಸಿದ್ರು. ಸ್ವೀಟ್ 16 ಯಾವ್ಯಾವ ಸಮುದಾಯಕ್ಕೆ ಏನು ಕೊಟ್ಟರು ಅನ್ನೋದಕ್ಕಿಂತ ಮುಸ್ಲಿಮರಿಗೆ ಏನು ಕೊಟ್ಟರು ಅನ್ನೋ ವಿಷಯ ದೊಡ್ಡ ಮಟ್ಟದಲ್ಲಿ ಇದೀಗ ಸದ್ದು ಮಾಡ್ತಾ ಇದೆ. BJP ಅಂತೂ ಬೇರೆ ಬೇರೆ ರೀತಿಯಲ್ಲಿ ಟೀಕೆ ಕೂಡ ಮಾಡಿದೆ. ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್ ಇದರ ಬಗ್ಗೆ. ಎರಡ್ ಸಾವಿರದ 25-26ನೇ ಸಾಲಿನ ಆಯವ್ಯಯವನ್ನು ಮಂಡಿಸಲು ನಾನು ಹರ್ಷಿಸುತ್ತೇನೆ. ಸ್ವೀಟ್ 16 ಬಜೆಟ್ ಮಂಡಿಸಿದ ಸಿಎಂ ಸಿದ್ದು. ತಾಲಿಬಾನ್ ಬಜೆಟ್ ಅಂತ ವಿಪಕ್ಷಗಳ ಗುದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು 16ನೇ ಬಜೆಟ್ ಮಂಡಿಸಿದ್ರು. ನಿರೀಕ್ಷೆಯಂತೆ ಆಡಳಿತಾರೂಢ ಕಾಂಗ್ರೆಸ್ಸಿಗರಿಗೆ ಇಷ್ಟ ಆದ್ರೆ ವಿರೋಧ ಪಕ್ಷಗಳಿಗೆ ರುಚಿಸಲಿಲ್ಲ. ಸ್ವೀಟ್ 16 ಬಜೆಟ್ನಲ್ಲಿ ಸಿದ್ದು ಸಾಲು ಸಾಲು ಕೊಡುಗೆ ಕೊಟ್ಟರು. ಆದ್ರೆ ಮುಸ್ಲಿಂ ಓಲೈಕೆ ತುಸು ಹೆಚ್ಚಾದಂತಿತ್ತು ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಈ ಸಾರಿ ಬಜೆಟ್ ಗಾತ್ರ 4,09,549 ಕೋಟಿ. ಅಂದ್ರೆ ಕಳೆದ ಬಾರಿ ಬಜೆಟ್ ಗಾತ್ರಕ್ಕೂ ಈ ಬಜೆಟ್ ಗಾತ್ರಕ್ಕೂ ಸುಮಾರು 38,166 ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ. ಮುಸ್ಲಿಂ ಗುತ್ತಿಗೆದಾರರಿಗೆ ಲಾಟರಿ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಂಜಾನ್ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ಮುಂದೆ ರಾಜ್ಯದ ಮುಸ್ಲಿಂ ಗುತ್ತಿಗೆದಾರರಿಗೆ ಹಬ್ಬವೋ ಹಬ್ಬ. ಯಾಕೆಂದ್ರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗಿದೆ. 2 ಕೋಟಿವರೆಗಿನ ಗುತ್ತಿಗೆಯಲ್ಲಿ 4% ಮೀಸಲಾತಿ ಇರುತ್ತೆ. 1 ಕೋಟಿವರೆಗಿನ ಖರೀದಿಯಲ್ಲೂ ಮುಸ್ಲಿಂ ಮೀಸಲಾತಿ ಇದೆ. ಕೈಗಾರಿಕಾ ಪ್ರದೇಶದ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ 1, 2A ಜೊತೆ ಮುಸ್ಲಿಮರಿಗಿರೋ 2Bಗೆ 20% ಮೀಸಲಾತಿಯನ್ನ ಘೋಷಣೆ ಮಾಡಿದ್ದಾರೆ. ಯಾವುದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತೀಯ ಆಧಾರಿತ ಮೀಸಲಾತಿಯನ್ನ ನಿರಾಕರಿಸಿದ್ರು, ತನ್ನ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಇವರು ಮತೀಯ ಆಧಾರಿತವಾಗಿ ಮೀಸಲಾತಿಯನ್ನು ಗುತ್ತಿಗೆದಾರರವರೆಗೂ ವಿಸ್ತರಣೆ ಮಾಡಿದ್ದಾರೆ. 2 ಕೋಟಿಯವರೆಗೆ ಮತೀಯ ಆಧಾರಿತ ಮೀಸಲಾತಿಯ ವಿಸ್ತರಣೆ ಆಗಿದೆ. ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ಸದನದ ಒಳಗೂ ವಿರೋಧಿಸಿ ಹೋರಾಟ ಮಾಡ್ತೇವೆ, ಸದನದ ಹೊರಗೂ ಕೂಡ ಹೋರಾಟ ಮಾಡ್ತೇವೆ. ಪಾಕಿಸ್ತಾನಿ ಬಜೆಟ್ ಎಂದ ಬಸನಗೌಡ ಯತ್ನಾಳ್. ಮುಸ್ಲಿಮರಿಗೆ ಅನ್ಯಾಯ ಎಂದ ಸಚಿವ ಜಮೀರ್. ಆದರೆ ದುರ್ದೈವ ಏನಂದ್ರೆ, ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನು ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾರೆ? ಅದು 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿ ಬರೋದು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು. ಇದೊಂಥರ ತಾಲಿಬಾನ್ ಬಡ್ಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್